ಬೆಂಗಳೂರು ಜನರಿಗೆ ಜಲಮಂಡಳಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಕಾವೇರಿ ನೀರು ಸಂಪರ್ಕ ಪಡೆಯುವಾಗ ಟೆನ್ಷನ್ ಬೇಡವೇ ಬೇಡ, ದೊಡ್ಡ ಮೊತ್ತದ ಠೇವಣಿ ಪಾವತಿಸುವ ಅಗತ್ಯವಿಲ್ಲ. ಇದು ಜಲಮಂಡಳಿ ಕೊಡ್ತಾ ಇರತಕ್ಕಂಥ ಒಂದು ಶುಭ ಸುದ್ದಿ. ಸೊ ದೊಡ್ಡ ಮೊತ್ತವನ್ನು ಠೇವಣಿ ಪಾವತಿಸುವಂತಹ ಅಗತ್ಯವಿಲ್ಲ. ಹೊರೆ ತಪ್ಪಿಸಲು BWSSB ಇಂದ ಹೊಸ ಪರಿಹಾರದ ಸೂತ್ರ ಇದೆ. EMI ಮೂಲಕ ಠೇವಣಿ ಮೊತ್ತ ಪಾವತಿ ಅವಕಾಶಕ್ಕೆ ಚಿಂತನೆ. ಬಿಗ್ ಅಮೌಂಟ್ ಪಾವತಿಗೆ ಅಪಾರ್ಟ್ಮೆಂಟ್ ಫೆಡರೇಷನ್ ವಿರೋಧ. ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ವಿರೋಧವೂ ಕೂಡ ವ್ಯಕ್ತವಾಗಿತ್ತು. ಒಟ್ಟು ಶುಲ್ಕದಲ್ಲಿ 20% ಮೊದಲ ಕಂತಾಗಿ ಪಾವತಿ, ಉಳಿದ 80% ಒಂದು ವರ್ಷದೊಳಗೆ ಪಾವತಿಸಿದರೆ ಸಾಕು. ಇದು BWSSBಯ ಒಂದು ಹೊಸ ಗುಡ್ ನ್ಯೂಸ್. ಪ್ರತಿ ತಿಂಗಳು ಸಮಾನ ಕಂತುಗಳಲ್ಲಿ ಪಾವತಿಗೆ ಅವಕಾಶ, ಅಂದರೆ EMI ಮುಖಾಂತರ. BWSSB ಮುಖ್ಯಸ್ಥ ರಾಮ್ ಪ್ರಸಾದ್ ಮನೋಹರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಬೆಂಗಳೂರು ಜನರಿಗೆ ಜಲಮಂಡಳಿ ಕೊಡ್ತಾ ಇರತಕ್ಕಂಥ ಒಂದು ಶುಭ ಸುದ್ದಿ. ಕಾವೇರಿ ನೀರು ಸಂಪರ್ಕ ಪಡೆಯುವಾಗ, ಅಂದರೆ ಅದರದ್ದು ಕನೆಕ್ಷನ್ ಏನು ಪಡಿತೀರಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ದೊಡ್ಡ ಮೊತ್ತದ ಠೇವಣಿ ಪಾವತಿಸು, ಅಂದರೆ ಡಿಪಾಸಿಟ್ ಮುಂಚೆಲ್ಲ ಕಟ್ತಾ ಇದ್ರಲ್ಲ, ಸೊ ಅದನ್ನು ಕಟ್ಟುವ ಅವಶ್ಯಕತೆ ಇರಲ್ಲ. ಹೊರೆ ತಪ್ಪಿಸಲು BWSSB ಇಂದ ಹೊಸ ಪರಿಹಾರ ಸೂತ್ರಗಳೊಂದು ಎದುರಾಗಿದೆ. EMI ಮೂಲಕ ನೀವು ಪ್ರತಿ ಕಂತು ಮುಖಾಂತರವಾಗಿ ಕಟ್ಕೋಬೋದು. ಪಾವತಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ BWSSB ಅಂದರೆ ಜಲಮಂಡಳಿ. ಸೊ ಈ ಒಂದು ಹೊಸ ಸೂತ್ರದಿಂದಾಗಿ ದೊಡ್ಡ ಮೊತ್ತದ ಹಣ ಕಟ್ಟಬೇಕು ಅನ್ನೋ ಟೆನ್ಷನ್ ಕಡಿಮೆ ಆಗುತ್ತೆ ಜನರಿಗೆ. ಇದು ಬೆಂಗಳೂರು ಜನರಿಗೂ ಕೂಡ ಅಪಾರ್ಟ್ಮೆಂಟ್ಗಳಲ್ಲಿ ಕನೆಕ್ಷನ್ ಪಡೆದುಕೊಳ್ಳೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ರು ಜನ. ಸೊ ಒಂದೇ ಟೈಮಿಗೆ ನಾವು ಅಷ್ಟು ದೊಡ್ಡ ಮಟ್ಟಗಿನ ಡಿಪಾಸಿಟ್ ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಈಗ ಜಲಮಂಡಳಿ ಅದರ ಬಗ್ಗೆ ಒಂದು ಸ್ವಲ್ಪ ಪರಿಶೀಲನೆಯನ್ನು ಮಾಡಿ ಜನರ ಹೊರೆಯನ್ನು ತಪ್ಪಿಸುವಂಥ ಪ್ರಯತ್ನ ಅಥವಾ ಹೊಸ ನಿಯಮವನ್ನು ತಂದಿದೆ. ಇದು ಬೆಂಗಳೂರು ಜನರಿಗೆ ಅದೆಷ್ಟು ಖುಷಿ ಪಡಿಸುತ್ತೋ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.